ಕುಬೇರನಾಗಿ ಮೆರೆಯುತ್ತಿದೆ. ಬಟ್ ನನ್ನ ಗುರಿನೇ ಬೇರೆ ಇದೆ. ನನ್ನಿಂದ ಏನಾಗಬೇಕು ನೇರವಾಗಿ ಹೇಳಲೇ. ನಮ್ಮ ಪ್ರತಿಯೊಂದು ಕೆಲಸಕ್ಕೆ ನಾನಾಗಿ ಅರ್ಥೈಸಿ ಬರುತ್ತಿರುವ ಒಬ್ಬ ಬಡಬಿಕಾರಿಯನ್ನು ಕೊಲೆ ಮಾಡ್ಬೇಕು. ಅದರಿಂದ ಈ ಅಗ್ನಿ ದೇವನಿಗೆ ಸಿಗುವ ಲಾಭ ಎಷ್ಟು ಕೇಳ್ತೀಯೋ ಕೇಳು, ಒಟ್ಟು ಬೇಸಾಕಿ ಬರ್ತೀನಿ. ಓಕೆ, ಕೆಲಸ ಮುಗಿದ ನಂತರ ನಾನು ಕೇಳಿ ಪಡೆಯುತ್ತೇನೆ. ನಾನು ಕೊಲೆ ಮಾಡಬೇಕಾದ ವ್ಯಕ್ತಿಯ ಬಯೋಡೇಟ ಕೊಟ್ಟರೆ ನಾಳೆ ಸೂರ್ಯ ಮುಳುಗುದ್ರೊಳಗಾಗಿ ನಿಮಗೆ ಎದುರಾದ ವೈರಿ ಹಣ ಗಗನದಲ್ಲಿ ಹಾರಾಡುತ್ತದೆ. ಕಮಾನ್ ಟೆಲ್ ಮಿ ಅವನ ಹೆಸರನ್ನು. ಅವನ ಹೆಸರು ಜಮದಗ್ನಿ ಅಂತ್ರಿ. ಅವನ್ನ ನೀವು ಕೊಂದ್ರೆ ಅಂದ್ರೆ ನಮ್ಮ ಸುಳ್ಳೆ ಮಕ್ಕಳ ದಾರಿ ಕುಲ್ಲ ಆದಂಗಾರಿ ಅಪ್ಪ ಅಂತೀನಿ. ಓಕೆ ಗೌಡ, ಈ ಕೆಲಸವನ್ನು ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರೊಳಗಾಗಿ ಮಾಡಿ ಮುಗಿಸುತ್ತೇನೆ. ತಾವಿನ್ನು ಹೋಗಬಹುದು. ಹೋಗ್ಲಿ, ನಾವಿನ್ನು ಬರುತ್ತೇವೆ. ಹೋಗ ಹೋಗ ಗೌಡ, ಹೋಗ. ನಿನಗೆ ಹೇಗೆ ತಿಳಿಯುತ್ತದೆ ಈ ಅಗ್ನಿದೇವನ ಬೇಟೆಯಾಡುವ ಬೇಟೆ ಯಾರೆಂದು? ನಿನಗೆ ಸಹಾಯ ಮಾಡಿದಂತೆ ನಟಿಸಿ ಈ ಕಾಡನ್ನು ಬಿಟ್ಟು ನಾಡಿಗೆ ಪ್ರವೇಶಿಸಿ ನಿನ್ನೊಂದಿಗೆ ನಿನ್ನ ಸ್ನೇಹ ಬೆಳೆಸಿ ನನ್ನ ಮಾತಾಪಿತರನ್ನು ಕೊಂದ ಆ ಕೊಪ್ಪಿನ ಕುಣಿಗಳನ್ನು ಅರೆದು ಹತ್ತಿಗೆ ಹಾಕಿದಾಗಲೇ ನನ್ನೊಟ್ಟೆಲಿ ದಗನೆ ಬರುತ್ತಿರುವ ಸೇಡಿನ ಕೆಂಡ ಅನ್ನುತ್ತದೆ. ಕಲ್ಲ ಮಲ್ಲ, ನಾನೇಕೆ ಇಡಲಿಗೆ ಒಪ್ಪಿಕೊಂಡೆ ಗೊತ್ತಾ? ಒಂದಾಗಲಿಲ್ಲದನಿ, ಅದು ಯಾವುದು ಅನ್ನೋದು ನೀವೇ ಹೇಳಿ. ಆ ದೇಸಾಯಿಗೌಡನನ್ನು ನೋಡಿದರೆ ಆ ದೇಸಾಯಿಗೌಡನ ಗುಂಪೆ ನನ್ನ ಮನೆಯನ್ನೇ ಸರ್ವನಾಶ ಮಾಡಿ ನನ್ನ ಮಾತಾಪಿತರ ಕೊಲೆಗೆ ಕಾರಣವಿರಬಹುದೆಂದು ನನ್ನ ಮನದಲ್ಲಿ ಮೂಡಿದ ಭಾವನೆ ಮಾತಿಗೆ ಒಪ್ಪಿಕೊಂಡೆ. ಆದರೆ ಒಂದು ಮಾತು ಸತ್ಯ. ಯಾವ ಸತ್ಯ ಅದನಿ? ಯಾವ ಮಾತು ಸತ್ಯದನಿ? ಈ ಅಗ್ನಿದೇವನ ಅಂತರಾಳದ ಅನಿಸಿಕೆ ಪ್ರಕಾರ ಆ ದೇಸಾಯಿಗೌಡನಾಗಿರ್ಲಿ ದೊಡ್ಡ ಗೌರವರೇ ಆಗಿರಲಿ ಹೊಟ್ಟೆಯಲ್ಲಿ ಈ ಭೂಗತ ಲೋಕದಲ್ಲಿ ಯಾರೇ ಆಗಿರಲಿ ಅವರನ್ನು ಈ ಭೂತಾಯಿ ಮಡಲಿಂದ ಯಮನ ಮಡಲಿಗೆ ಕಳಿಸುವುದೇ ಛಲ ಸಾಧಿಸಿದ ಚತುರನಾದ ಈ ಅಗ್ನಿದೇವನ ಬಲವಾದ ಗುರಿ. ಕಲ್ಲ ಬಲ ಅಪ್ಪನಿದ್ದೇನೆ. ಹಿಂದೆ ಪ್ರಯಾಣ ಬೆಳೆಸೋಣ. ದಂಡ ದರ್ಬಾರದ ಹುಲಿಗಳಾಗಿ ತರೆಯಲ್ಲಿ ಮೇರುತ್ತಿರುವ ಸೊಕ್ಕಿನ ಶ್ರೀಮಂತರ ಸೊಕ್ಕನ್ನು ಅಡಗಿಸಿ ದರ್ಪ ಬೆಟ್ಟಿದ ಸರ್ಪಗಳಾಗಿ